ಚಿಕ್ಕಮಗಳೂರಿನ ಕಡೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಹಾಸನ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತಬೇಟೆ ಮುಂದುವರಿಸಿದ್ದಾರೆ. ಪಂಚನಹಳ್ಳಿ ಸಿಂಗಟಗೆರೆ 9ನೇ ಮೈಲಿಕಲ್ನಲ್ಲಿ ಕ್ಯಾಂಪೇನ್ ನಡೆಸಿದ್ರು. ಸಿಂಗಟಗೆರೆ ಮಲ್ಲೇಶ್ವರ ದೇವಾಲಯದಲ್ಲಿ ಪ್ರಜ್ವಲ್ ವಿಶೇಷ ಪೂಜೆ ನೆರವೇರಿಸಿದ್ರು. ಮೋದಿ ಸಮಾವೇಶದ ನಂತರ 15% ಮತ ಹೆಚ್ಚಳವಾಗಿದೆ, ಗೆಲುವಿನ ವಿಶ್ವಾಸವೂ ಕೂಡ ಹೆಚ್ಚಾಗಿದೆ ಅಂತ ಬಹಳ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಪ್ರಚಾರದ ಬಗ್ಗೆ ಹಾಸನ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ನಮ್ಮ ಪ್ರತಿನಿಧಿ ಮಹಾರುದ್ರ ಹಿತ್ತಲಕೊಪ್ಪ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ನೋಡೋಣ. ಲೋಕಸಭಾ ಚುನಾವಣೆ ಮತದಾರ ಪ್ರಕ್ರಿಯೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಹೇಗೆ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಅವರಿಗೆ ಸ್ಪಂದನೆ ಸಿಗ್ತಾ ಇದೆ ಈ ವಿಧಾನಸಭೆಯಲ್ಲಿ ಅಂತ ಹೇಳಿ ಅವರನ್ನೇ ಕೇಳೋಣ. ಸರ್, ಈಗ ಪ್ರಚಾರ ಆಗ್ತಾ ಇದೆ, ಇನ್ನು ಕೆಲವೇ ದಿನ ಇದೆ ಮತದಾನ ಪ್ರಕ್ರಿಯೆಗೆ. ಯಾವ ರೀತಿ ಪ್ರಚಾರ ಆಗ್ತಾ ಇದೆ ಮತ್ತು ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಸರ್, ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಆಮೇಲೆ ಮಿತ್ರ ಪಕ್ಷದ ಎರಡು ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಎಲ್ಲರೂ ಸೇರಿ ಈಗಾಗಲೇ ಪಂಚಾಯತಿ ವಾರ್ಡ್ ಟೂರ್ಗಳನ್ನ ಮಾಡಿಸೋಂಥ ಕೆಲಸನ ಮಾಡಿದ್ದಾರೆ. ಅದಲ್ಲದೆ ಮತ್ತೊಮ್ಮೆ 2ನೇ ರೌಂಡಿಗೆ ಹೋಬಳಿ ಮಟ್ಟದ ಕ್ಯಾನ್ವಾಸ್ಗಳನ್ನ ಮಾಡಿಸಿ ಸಭೆಗಳನ್ನ ಮಾಡೋ ಮುಖಾಂತರ ಮತ್ತೊಮ್ಮೆ ನಾವು ವಿಚಾರಗಳನ್ನ ತಿಳಿಸೋಂಥ ಕೆಲಸ ಮಾಡೋ ಅಂಥ ನಿಟ್ಟಲ್ಲಿ ಇವತ್ತು ನಮ್ಮ ಮೋದಿಯವರು ಮಾಡಿರೋಂಥ ಸಾಧನೆಗಳಿರ್ಬೋದು, ರಾಜ್ಯ ಸರ್ಕಾರದಿಂದ ಇವತ್ತು ಆಗ್ತಾ ಇರೋಂಥ ಅನ್ಯಾಯಗಳು ರೈತರಿಗೆ, ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರಿಗೆ ಏನು ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳೋವಂಥ ಕೆಲಸಗಳಿರ್ಬೋದು, ಇವತ್ತು ಸಮಗ್ರವಾಗಿ ಅದನ್ನು ಕಾರ್ಯಕರ್ತರು ಮನೆ ಮನೆಗೆ ಮುಟ್ಟೋವಂಥ ಕೆಲಸನ ಮಾಡಿ. ಯಾಕಂದರೆ ನಾನು ಇವತ್ತು ಹೇಳಬೇಕು ಅಂದರೆ ನಾನು ಭಾಗ್ಯವಂತ ಅಂತಲೇ ಭಾವಿಸ್ತೀನಿ. ಯಾಕಂದರೆ ಇಂಥ ಸುಡು ಬಿಸಿಲಲ್ಲೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಅವರು ಇಲ್ಲ, ಇದೊಂದು ದೇಶದ ಚುನಾವಣೆ, ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲೇಬೇಕು, ದೇವೇಗೌಡರಿಗೆ ಹೆಚ್ಚಿನ ಬಲ ಪಡಿಸಲೇಬೇಕು ಅಂತೇಳಿ ಬಿಸಿಲು ಮಳೆ ನೋಡ್ದೇನೆ ಇವತ್ತು ಮನೆಗೆ ತೆರಳಿ ಇವತ್ತು ವಿಚಾರ ತಲುಪಿಸೋಂಥ ಕೆಲಸ ಮಾಡ್ತಿದಾರಲ್ಲ, ಆಮೇಲೆ ಪರಿವರ್ತನೆ ಮಾಡೋಂಥ ಕೆಲಸ ಮಾಡ್ತಿದಾರಲ್ಲ, ಹಾಗಾಗಿ ನಾನು ಭಾಗ್ಯವಂತ ಅಂದೆ. ಹಾಗಾಗಿ ಒಳ್ಳೆ ಕೆಲಸನ ಇವತ್ತು ನಮ್ಮ ಕಾರ್ಯಕರ್ತರುಗಳು ಮಾಡ್ತಿದ್ದಾರೆ, ಮಾಜಿ ಶಾಸಕರುಗಳು ಮಾಡ್ತಿದ್ದಾರೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದದ ಮೇಲೆ ಒಳ್ಳೆ ಸೂಚನೆ ಕಾಣ್ತಾ ಇದೆ. ಖಂಡಿತವಾಗ್ಲೂ ಗೆಲ್ತೀವಿ ಸರ್. ಸರ್, ಮೈಸೂರು ಪ್ರಚಾರದ ನಂತರ ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿ ಕ್ಷೇತ್ರದಲ್ಲಿ ಜನ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ? ಸರ್, ಮೈಸೂರಲ್ಲಿ ನಡೆದಂಥ ಒಂದು ಬೃಹತ್ ಸಭೆ ಒಂದು ಐತಿಹಾಸಿಕ ಸಭೆ ಅನ್ಬೇಕಾಗುತ್ತೆ ಅದನ್ನು. ಯಾಕಂದರೆ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಯಾರು ಮಾಜಿ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಅಂದರೆ ಅದು ಮೈಸೂರು ಸಾಕ್ಷಿಯಾಗಿದ್ದಂಥ ಕಾರ್ಯಕ್ರಮ. ಅದು ಒಂದು. ಎರಡನೇದು, ಎರಡು ಬಲಾಬಲ ಸೇರಿದಂಥ ಸಂದರ್ಭದಲ್ಲಿ ಇವತ್ತು ಒಟ್ಟಿಗೆ ಒಂದೇ ಕಾರ್ಯಕ್ರಮದಲ್ಲಿ ಸೇರಿದಂಥದ್ರಲ್ಲಿ ಶಕ್ತಿ ಅಂತೂ 100% ಹೆಚ್ಚಾಗುತ್ತೆ. ಆ ವೇದಿಕೆ ಮುಖಾಂತರ ಒಂದು ಸಂದೇಶ ಏನೋಯ್ತು ಅಂದರೆ ಇಡೀ ರಾಜ್ಯದಲ್ಲಿ ಈ ಮೈತ್ರಿ ಗಟ್ಟಿಯಾಗಿದೆ. ಈ ಮೈತ್ರಿಯಿಂದ ಸಂಪೂರ್ಣ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರದಲ್ಲೂ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಅಂತ ಕೆಲಸನ ಮಾಡ್ತಾಯಿದ್ದೀವಿ, ನಾವು ಅವ್ರ ಜೊತೆ ನಿಂತಿದ್ದೀವಿ ಅನ್ನೋ ಒಂದು ಸಂದೇಶನ ದಿಟ್ಟವಾಗಿ ಕಳಿಸೋಂಥ ಕೆಲಸನ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಕಳಿಸೋಂಥ ಸಂದೇಶ ಕಳಿಸಿದ್ದಾರೆ. ಅದ್ರ ಜೊತೆಗೆ ಅವರು ಬಂದೋಗಿ ಆ ಕಾರ್ಯಕ್ರಮ ನಡೆದ ನಂತರ ನಮ್ಮ ಜಿಲ್ಲೆಯಲ್ಲೂ ಕೂಡ ಸುಮಾರು ಏನಿಲ್ಲ ಅಂದರೂ ಒಂದು 15-20% ನಮಗೆ ವೋಟ್ ಶೇರ್ ರೈಸ್ ಆಗೋವಂಥದ್ದು ಇರ್ಬೋದು, ಹುಮ್ಮಸ್ ಬರೋ ಅಂಥದ್ದು ಇರ್ಬೋದು, ಇವತ್ತು ನಮ್ಮ ಕಾರ್ಯಕರ್ತರುಗಳಿಗೆ ಒಂದು ಉತ್ಸಾಹ ಸಿಗೋ ಅಂಥದ್ದು ಇರ್ಬೋದು, ಆಗಿರೋವಂಥದ್ದು 100% ಖಚಿತ. ಆ ಒಂದು ಉದಾಹರಣೆ ಇಟ್ಕೊಂಡು ಆ ಮುಂದಿನ ದಿವಸಗಳಲ್ಲಿ ಅವರ ಆಶೀರ್ವಾದದ ಮೇಲೆ ನಾವು ಖಂಡಿತವಾಗ್ಲೂ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ಒಳ್ಳೆ ಪ್ರಚಾರ ಆಗ್ತಾಯಿದೆ, ಒಳ್ಳೆ ಒಂದು ವಾತಾವರಣ ಇದೆ. 100% ದೇವರ ಆಶೀರ್ವಾದದಿಂದ ಮತ್ತು ಕಾರ್ಯಕರ್ತರ ಆಶೀರ್ವಾದದಿಂದ ಗೆಲ್ತೀವಿ ಸರ್. ಸರ್, ಫಸ್ಟ್ ಟೈಮು ನೀವು JDS ಇಂದ ಸಂಸದರಾಗಿ ಆಯ್ಕೆ ಆದರೆ ಈಗ 2ನೇ ಟೈಮಿಗೆ NDA ಅಭ್ಯರ್ಥಿಯಾಗಿ ಈಗ ಮತ್ತೆ ಕಣಕ್ಕೆ ಇಳಿದಿದ್ದೀರಿ. ಹೇಗೆ BJP ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಇದೆ? ಸರ್, BJP ಅವ್ರು ನಾನು ಆಗಲೇ ಹೇಳಿದ್ನಲ್ಲ ಸರ್, ಈಗ ನೋಡಿ ಇಲ್ಲೇ ತಗೊಳ್ಳಿ, BJP ಮತ್ತು JDS ಆ ಸಮನ್ವಯತೆ ಇದೆಯಲ್ಲ, ಆ ಒಂದು ಒಗ್ಗಟ್ಟಿನತನ ಇದೆಯಲ್ಲ, ಹಾಗಾಗಿ ದಿಸ್ ಈಸ್ ಕಾಲ್ಡ್ ಅ ನ್ಯಾಚುರಲ್ ಅಲಯನ್ಸ್. ಇದು ನ್ಯಾಚುರಲ್ ಅಲಯನ್ಸ್ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಬೇಕಾಗತ್ತೆ. ಯಾವುದೇ ಸಣ್ಣ ವೇದಿಕೆಗೆ ಹೋದ್ರೂ BJP ಅವರು JDS ಅವರು ತಪ್ಕೊಳ್ಳೋ ಅಂಥ ಮುಖಾಂತರ ಇವತ್ತು ನನ್ನ ಒಪ್ಕೊಳ್ಳೋ ಅಂಥ ಕೆಲಸನ ಮಾಡಿದ್ದಾರೆ. ಹಾಗಾಗಿ 100% ನಮಗೆ ವಿಶ್ವಾಸ ಇದೆ. ಅವರಿಬ್ಬರೂ ಕೂಡ ಈಗಾಗಲೇ ದುಡಿಯೋಂಥ ಕೆಲಸನ ಮಾಡ್ತಿದ್ದಾರೆ. ಇನ್ನು 5 ದಿನ ಹೆಚ್ಚಿನ ಶ್ರಮ ವಹಿಸಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರಿಗೆ ಇಲ್ಲಿಂದ ಒಂದು ಅಭ್ಯರ್ಥಿನ ಕಳಿಸ್ತೀವಿ ಅನ್ನೋ ದಿಟ್ಟ ನಿರ್ಧಾರ ಸಂಕಲ್ಪ ಮಾಡೋ ನಿಟ್ಟಲ್ಲಿ ಇವತ್ತು ನಮ್ಮೆಲ್ಲರಿಗೂ ಒಂದು ವಿಶ್ವಾಸ ಇದೆ, ನಮ್ಮನ್ನು ಗೆಲ್ಲಿಸೋ ಅಂಥ ಕೆಲಸ ಮಾಡ್ತಾರೆ ಸರ್.
ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು. ಏನಂದರೆ ಬಿರು ಬಿಸಿಲಿನಲ್ಲೂ ಕೂಡ ಕಾರ್ಯಕರ್ತರು BJP ಮತ್ತು ಹಾಗೂ JDS ಕಾರ್ಯಕರ್ತರು ಅಭೂತವಾಗಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಬೇಕು, ಆ ದೃಷ್ಟಿಯಿಂದ ನಮ್ಮನ್ನು ಒಂದು ಆಯ್ಕೆಗೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.